ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಗಪ್ಪ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಇವಾಗಂತೂ ಹಬ್ಬಗಳೆಲ್ಲ ಸ್ಟಾರ್ಟ್ ಆಯ್ತು. ವರಮಹಾಲಕ್ಷ್ಮಿ ಆಗ್ಬೋದು, ದೀಪಾವಳಿ, ನವರಾತ್ರಿ, ಈ ತರ ಹಬ್ಬಗಳ ಸುರಿಮಳೆ ಅಂತಾನೆ ಹೇಳ್ಬೋದು. ಸೊ ಹಬ್ಬಗಳಿಗೆ ಯೂಸ್ ಆಗುವಂತ ಕೆಲವೊಂದು ಐಟಮ್ಸ್ ಬಗ್ಗೆ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಏನಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಅಂತ ಸ್ಟಾರ್ಟ್ ಆಯ್ತು. ಹಬ್ಬಕ್ಕೆ ಯೂಸ್ ಆಗುವಂತ ಕೆಲವೊಂದು ಹೂವುಗಳಾಗ್ಬೋದು, ದೀಪ ಆಗ್ಬೋದು, ಈ ತರ ಮತ್ತೆ ದೇವ್ರನ್ನ ಕೂರ್ಸೋದಕ್ಕೆ ಕೆಲವೊಂದು ಟೂಲ್ಸ್ ಗಳು ಇತ್ತು ಅಂತಂದ್ರೆ ದೇವಿಯ ಅಲಂಕಾರ ಮಾಡೋದಕ್ಕೆ ಎಲ್ಲ ನಮಗೆ ತುಂಬಾ ಈಸಿ ಆಗುತ್ತೆ. ಸೊ ಆ ತರ ಕೆಲವೊಂದು ಐಟಮ್ಸ್ ಕೂಡ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಖಂಡಿತ ಇವತ್ತಿನ ವ್ಲಾಗ್ ನಿಮ್ಗೆ ಇವತ್ತು ತೋರಿಸ್ತಾರಂತ ಎಲ್ಲಾ ಪ್ರಾಡಕ್ಟ್ಸ್ ಕೂಡ ಯೂನಿಕ್ ಆಗಿರುವಂತದ್ದು ಮತ್ತೆ ಕಡಿಮೆ ಬಜೆಟ್ ಅಲ್ಲಿ ಇರುವಂತದ್ದು ತುಂಬಾ ಯೂಸ್ಫುಲ್ ಆದಂತಹ ಪ್ರಾಡಕ್ಟ್ಸ್ ಗಳು. ಸೊ ಖಂಡಿತ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ, ಸ್ಕಿಪ್ ಮಾಡಬೇಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಖಂಡಿತ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಇನ್ನೊಂದು ಮಾತು, ಹೊಸಬ್ರೇನಾದ್ರೂ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಹಾಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ಅಷ್ಟೇ. ಸೊ ಪ್ರತಿಯೊಂದು ಪ್ರಾಡಕ್ಟ್ಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಬೇಕಿದ್ರೆ ಬೈ ಮಾಡ್ಕೊಳ್ಬಹುದು. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಮೊದಲನೇದಾಗಿ ಈ ತರ ಹಾರ. ಇದನ್ನ ಸೀಮಂತ ಆಗ್ಲಿ ಅಥವಾ ಯಾವ್ದಾದ್ರು ಶುಭ ಕಾರ್ಯಕ್ರಮಗಳಾಗ್ಬೋದು ಅಥವಾ ಯಾವ್ದಾದ್ರು ಡೆಕೋರೇಷನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಈ ತರದೊಂದು ಫ್ಲವರ್ಸ್ ತೆಗೆದಿಟ್ಕೊಂಡ್ಬಿಟ್ರೆ ನಮಗೆ ತುಂಬಾನೇ ಯೂಸ್ ಆಗುತ್ತೆ. ನಾನು ಇಲ್ಲಿ ಸೈಡ್ ಅಲ್ಲಿ ಒಂದು ಪಿಕ್ ಕೂಡ ಹಾಕಿರ್ತೀನಿ, ಡೆಕೋರೇಷನ್ ಮಾಡಿದಾಗ ಯಾವ ತರ ಕಾಣಿಸುತ್ತೆ ಅಂತ ನೋಡಿ. ಸೇಮ್ ಒರಿಜಿನಲ್ ಹೂ ತರನೇ ಕಾಣಿಸುತ್ತೆ. ಇದು ಒಂದು ಹಾರಿದೆ ಮತ್ತೆ ಕೆಳಗಡೆ ಅಷ್ಟೇನೆ ಲೋಟಸ್ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಮತ್ತೆ ಗ್ರೀನ್ ಪೆಟಲ್ಸ್ ಮಾಡೋದನ್ನ ಸೇಮ್ ಒರಿಜಿನಲ್ ಹೂ ತರನೇ ಕಾಣಿಸುತ್ತೆ. ಮತ್ತೆ ಡೆಕೋರೇಷನ್ ಗೆ ನಮ್ಗೆ ಇದು ತುಂಬಾ ಯೂಸ್ ಆಗುತ್ತೆ. ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ದೇವಿ ಕೂರಿಸಿ ಆ ಕಡೆ ಈ ಕಡೆ ಇದನ್ನ ನಾವು ಫ್ಲವರ್ಸ್ ಡೆಕೋರೇಷನ್ ಮಾಡಿದ್ರೆ ಒಂದು ಸ್ಕ್ರೀನ್ ಹಾಕಿ ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾನೇ ಚೆನ್ನಾಗಿ ಬರುತ್ತೆ. ಸೊ ಇದೆಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ. ಇದು ಫಸ್ಟ್ ಒನ್ ಫ್ಲವರ್ಸ್ ಆಗಿರುತ್ತೆ, ಹೂವಿನ ಹಾರ. ಇದೆಲ್ಲಾ ಡೆಕೋರೇಷನ್ಗೂ ಯೂಸ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಬಂದು ಇದು ಈ ಒಂದು ಹೂವಿನ ಹಾರ. ಇದು ಹೆಂಗೆ ಅಂತಂದ್ರೆ ನಾವು ಚೆಂಡು ಹೂವನ್ನ ಹೇರಿಸಿದರೇನೋ ಅನ್ನೋ ರೀತಿ ಕಾಣಿಸುತ್ತೆ. ಸೇಮ್ ಒರಿಜಿನಲ್ ಹೂವಿನ ಹಾರ ತರನೇ ಕಾಣಿಸುತ್ತೆ. ನಾವು ಡೋರ್ಗ್ ಆದ್ರೂ ಹಾಕೊಳ್ಬಹುದು, ಆ ಕಡೆ ಒಂದು ಈ ಕಡೆ ಒಂದು ಡೋರ್ಗ್ ಹಾಕಿದ್ರು ಚೆನ್ನಾಗಿ ಕಾಣಿಸುತ್ತೆ. ಅಥವಾ ಡೆಕೋರೇಷನ್ ಯೂಸ್ ಮಾಡ್ತೀವಿ ಅಂದ್ರೆ ಆ ಕಡೆ ಈ ಕಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಹಾಕಿದ್ರು ಚೆನ್ನಾಗಿರುತ್ತೆ. ಸೇಮ್ ಫ್ಲವರ್ಸ್ ನ ಹೇರಿಸಿರೋ ರೀತಿನೇ ಕಾಣಿಸುತ್ತೆ. ಇದು ಕೂಡ ಕ್ವಾಲಿಟಿ ಚೆನ್ನಾಗಿದೆ. ಮತ್ತೆ ಕೆಳಗಡೆ ಈ ತರ ಗಂಟೆ ಕೊಟ್ಟಿರ್ತಾರೆ. ನನ್ನ ಸೆಡಲ್ ಪಿಕ್ ಹಾಕಿರ್ತೀನಿ, ನಿಮ್ಗೆ ಯಾವ ತರ ಕಾಣಿಸುತ್ತೆ ಅನ್ನೋದು ಒಂದಷ್ಟು ನಾಲೆಡ್ಜ್ ಗೊತ್ತಾಗುತ್ತೆ. ಸೊ ಇದು ಬಂದು ಐದು ಇದೆ ಇದು. ಸೊ ಎಲ್ಲಾ ಡೆಕೋರೇಷನ್ ಇದು ತುಂಬಾನೇ ಚೆನ್ನಾಗಿರುತ್ತೆ. ಕ್ವಾಲಿಟಿ ವೈಸ್ ಅಂತೂ 10/10 ಕೊಡ್ತೀನಿ, ಅಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಈ ತರ ಹೂವಿನ ಹಾರ. ಇದು ಹೆಂಗೆ ಅಂದ್ರೆ ಸ್ವಲ್ಪ ದುಂಡು ಮಲ್ಲಿಗೆ ಹೂವನ್ನ ಹೇರಿಸಿರೋ ರೀತಿ ಕಾಣಿಸುತ್ತೆ. ಮತ್ತೆ ಕೆಳಗಡೆ ಈ ತರ ಗಂಟೆ ಕೂಡ ಕೊಟ್ಟಿದ್ದಾರೆ. ಇದು ದೇವಿಗೆ ಅಲಂಕಾರ ಮಾಡಿದಾಗ ಹಾಕಿದ್ರೆ ಆ ಕಡೆ ಈ ಕಡೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಮೂರು ಹೂವುಗಳನ್ನ ನಾವು ಮಿಕ್ಸ್ ಮ್ಯಾಚ್ ಮಾಡಿ ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ನೋಡಿರ್ತೀರ ಎಲ್ಲಾ ಡೆಕೋರೇಷನ್ ಗಳಲ್ಲೂ ಈ ತರದ ಆಲ್ಮೋಸ್ಟ್ ಯೂಸ್ ಮಾಡ್ತಾ ಇರ್ತಾರೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ರಿಯಲ್ ಫ್ಲವರ್ ತರ ಕಾಣಿಸುತ್ತೆ. ಇದು ಕೂಡ ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ. ಸೊ ಎಲ್ಲಾ ಒಂದು ಫಂಕ್ಷನ್ಸ್ ಗೆ ಹಬ್ಬಗಳಿಗೆ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಈಗ ನೋಡಿ, ಇದು ಸಿಂಗಲ್ ಹಾರ, ಸಿಂಗಲ್ ಹೂ. ಈಗ ಏನಾದ್ರು ದೇವಿಗೆ ಏನಾದ್ರು ನೀವು ಏನಾದ್ರು ಈ ತರ ತುರುಪ್ ತರ ಏನಾದ್ರು ಈ ತರ ಹಿಂದೆ ಮುಡಿಸ್ತೀವಿ ಅಂತಂದ್ರೂ ಯೂಸ್ ಆಗುತ್ತೆ. ಆತರ ಅಥವಾ ನೀವು ಈ ತರ ಬಿಡ್ತೀನಿ ಅಂದ್ರೂ ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೆ ನೀವೇನಾದ್ರೂ ಹಾಕೊಳ್ತೀರಾ ಅಂದ್ರೂ ಚೆನ್ನಾಗಿರುತ್ತೆ. ಏನಾದ್ರು ಮಕ್ಳು ಏನಾದ್ರು ಇದ್ರೆ ಜಡೆ ಏನಾದ್ರು ಹಾಕಿದಾಗ ಚೆನ್ನಾಗಿರುತ್ತೆ. ಸೇಮ್ ರಿಯಲಿಸ್ಟಿಕ್ ಹೂವು ತರನೇ ಕಾಣಿಸುತ್ತೆ ಇದು. ಸೊ ನೀವು ಅಲಂಕಾರಕ್ಕಾದ್ರೂ ಯೂಸ್ ಮಾಡ್ಕೊಳ್ಬಹುದು ಅಥವಾ ನಿಮಗಾದ್ರೂ ಯೂಸ್ ಮಾಡ್ಬೋದು. ಇದು ಸಿಂಗಲ್ ಬಂದಿದೆ, ತುಂಬಾನೇ ಚೆನ್ನಾಗಿದೆ. ಈಗ ನಾನು ತೋರಿಸಿದಂತ ಎಲ್ಲಾ ಹೂಗಳು ಅಷ್ಟೇ ಒಂದ್ಸಲ ಇನ್ವೆಸ್ಟ್ಮೆಂಟ್ ಮಾಡೋದಷ್ಟೇ. ಒಂದ್ಸಲ ಇನ್ವೆಸ್ಟ್ಮೆಂಟ್ ಮಾಡಿ ಇಟ್ಕೊಂಡ್ರೆ ಪ್ರತಿ ಹಬ್ಬಗಳಿಗೆ ಅಥವಾ ಫಂಕ್ಷನ್ಸ್ ಗಳಿಗೆ ಯೂಸ್ ಮಾಡ್ಕೊಳ್ಬಹುದು. ಮತ್ತೆ ಇವೆಲ್ಲ ಬಾಡೋಗುತ್ತೆ, ಒಣಗೋಗುತ್ತೆ, ಆತರ ಇರಲ್ಲ. ಸೊ ನಮ್ಗೆ ಯಾವ ಬೇಕೋ ಹಬ್ಬಗಳಲ್ಲಿ ಹಾಕಿ ನಂತರ ಅದನ್ನ ಎತ್ತಿಟ್ಟು ನಮಗೆ ಬೇಕಾದಂತ ಟೈಮಲ್ಲಿ ವಾಶ್ ಮಾಡಿ ಆರಾಮ ಮತ್ತೆ ಯೂಸ್ ಮಾಡ್ಕೊಳ್ಬಹುದು. ಇವೆಲ್ಲವೂ ಕೂಡ ಕ್ವಾಲಿಟಿನೂ ಚೆನ್ನಾಗಿದೆ, ತುಂಬಾ ಯೂಸ್ ಆಗುವಂತ ಹೂವುಗಳು. ಯಾಕೆಂದ್ರೆ ಹಬ್ಬಗಳ ಟೈಮಲ್ಲಿ ಹೂವಿನ ರೇಟ್ ತುಂಬಾ ಜಾಸ್ತಿ ಇರುತ್ತೆ. ಹಂಗಾಗಿ ಇದರದ್ದು ಇಟ್ಕೊಂಡ್ಬಿಟ್ರೆ ನಮ್ಗೆ ಅಲಂಕಾರಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಇವೆರಡು ಪ್ರಾಡಕ್ಟ್ ಎಷ್ಟು ಚೆನ್ನಾಗಿದೆ. ನೀವು ದೇವಿಗೆ ಅಲಂಕಾರ ಮಾಡ್ತೀರಾ ಅಂತಂದ್ರೆ ಇವೆರಡು ಪ್ರಾಡಕ್ಟ್ ಇತ್ತು ಅಂದ್ರೆ ನೀವು ನೀಟಾಗಿ ದೇವಿಗೆ ಅಲಂಕಾರ ಮಾಡೋದಕ್ಕೆ ಆಗ್ಬೋದು, ಹೂವು ಮುಡ್ಸೋದಕ್ಕೆ, ಸೀರೆ ಉಡ್ಸೋದಕ್ಕೆ ಎಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಇದೇನು ಅಂತಂದ್ರೆ ನೀವು ಕಾಯಿ ಇಡ್ತೀರಲ್ವಾ, ಇಲ್ಲಿ ಚೊಂಬು ಇಡ್ತೀರಾ, ಕಾಯಿ ಇಡ್ತೀರಾ, ಕಾಯಿಗೆ ಇದನ್ನ ಫಿಕ್ಸ್ ಮಾಡಿದ್ರೆ ನೀವು ಇದ್ರಲ್ಲಿ ಈ ತರ ಫಿಕ್ಸ್ ಮಾಡಿದ್ರೆ ನೀವು ಇಲ್ಲಿ ಹೂವು ಹಾರ ಹಾಕೋದಕ್ಕೆ, ಜ್ಯುವೆಲರ್ಸ್ ಹಾಕೋದಕ್ಕೆ ಎಲ್ಲ ಹೆಲ್ಪ್ ಆಗುತ್ತೆ. ನೋಡಿ, ಈ ತರ ಇದೆ. ಕ್ವಾಲಿಟಿ ವೈಸ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ, ಗಟ್ಟಿ ಇದೆ. ಮತ್ತೆ ಇದು ಬಂದು ದೇವಿಗೆ ಕಿರೀಟ, ಅಂದ್ರೆ ಮೇಲ್ಗಡೆ ಈ ತರ ಕಿರೀಟ ತರ ಇಟ್ರೆ ಮೇಲೆ ಹೂವು ಹಾಕೋದಿಕ್ಕೆ ಅಥವಾ ಜ್ಯುವೆಲರ್ಸ್ ಹಾಲ ಹಾಕೋದಿಕ್ಕೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಮೇನ್ ಇದು ಅಷ್ಟೇ, ಮೇಲ್ಗಡೆ ನಾವು ಕಿರೀಟ ತರ ಯೂಸ್ ಮಾಡ್ಕೊಳ್ಬಹುದು, ಅಲಂಕಾರ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇವೆರಡು ಪ್ರಾಡಕ್ಟ್ ಇತ್ತು ಅಂತಂದ್ರೆ ನಾವು ವರಮಹಾಲಕ್ಷ್ಮಿ ಹಬ್ಬ ಆಗ್ಬೋದು ಅಥವಾ ನೀವು ಯಾವ್ದಾದ್ರು ದೇವಿ ಕೂರಿಸ್ತಾ ಇದ್ದೀರಾ ಅಂತಂದಾಗ ಇವೆರಡು ಪ್ರಾಡಕ್ಟ್ ಇತ್ತು ಅಂದ್ರೆ ನಾವು ನೀಟಾಗಿ ದೇವಿಗೆ ಅಲಂಕಾರ ಮಾಡೋಕೆ ತುಂಬಾ ಹೆಲ್ಪ್ ಆಗುತ್ತೆ. ತುಂಬಾನೇ ಚೆನ್ನಾಗಿ ನಾವು ಅಲಂಕಾರ ಮಾಡಬಹುದು, ನೋಡಕ್ಕೂ ಖುಷಿ ಆಗುತ್ತೆ. ನಾನು ಇದನ್ನ ಸೆಟ್ ಆಫ್ 2 ತರಿಸಿದೆ. ಸೊ ಎರಡು ಕೂಡ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಬಟ್ ಪ್ರೈಸ್ ಅಲ್ಲಿ ಮಾತ್ರ ವೇರಿಯೇಷನ್ ಇದೆ. ನಾನು ಎರಡೂ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಕ್ವಾಲಿಟಿ ವೈಸ್ ಮಾತ್ರ ಈಗ ಮಾತಾಡಂಗಿಲ್ಲ, ಪ್ರೈಸ್ ಅಲ್ಲಿ ಮಾತ್ರ ವೇರಿಯೇಷನ್ ಇದೆ ಅಷ್ಟೇ. ಇದು ನಿಮ್ಗೆಲ್ಲ ಒಂದು 200 ಒಳಗಡೆನೆ ಸಿಗುತ್ತೆ, ಆರಾಮಾಗಿ ಪರ್ಚೇಸ್ ಮಾಡಬಹುದು. ನೋಡಿ, ಈ ದೀಪ ಎಷ್ಟು ಕ್ಯೂಟ್ ಆಗಿ, ಎಷ್ಟು ಚೆನ್ನಾಗಿದೆ, ಎಷ್ಟು ಯುನಿಕ್ ಆಗಿ ಮಾಡಿದ್ದಾರೆ. ಇದು ಬಂದು ಪಿಕಾಕ್ ಡಿಸೈನ್ ಅಲ್ಲಿ ಇರುವಂತದ್ದು. ಹಾಗೆ ಗಂಟೆ ಕೂಡ ಡಿಸೈನ್ ಆ ಕಡೆ ಈ ಕಡೆ ಎರಡು ಕಡೆ ಗಂಟೆ ಕೊಟ್ಟಿದ್ದಾರೆ. ಮತ್ತೆ ದೀಪದ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ. ಇದರಲ್ಲಿ ಸ್ವಸ್ತಿಕ್ ಕೂಡ ಇದೆ. ನೋಡೋದಕ್ಕೆ ತುಂಬಾ ಅಂದ್ರೆ ತುಂಬಾನೇ ಕ್ಯೂಟ್ ಆಗಿದೆ. ಮತ್ತೆ ಅದು ಗ್ರಿಪ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ, ಅಂದ್ರೆ ಬೀಳುತ್ತೆ ಆ ತರ ಒಂದು ಪ್ರಾಬ್ಲಮ್ಸ್ ಏನಿಲ್ಲ, ನೀಟಾಗಿ ಗ್ರಿಪ್ ಕೊಟ್ಟಿದ್ದಾರೆ. ಮತ್ತೆ ತುಂಬಾ ಯುನಿಕ್ ಆಗಿರುತ್ತೆ. ನಾವು ದೇವಿ ಎಲ್ಲ ಕೂರಿಸಿದಾಗ ಅಥವಾ ಹಬ್ಬಗಳಲ್ಲಿ ಏನಾದ್ರೂ ಫಂಕ್ಷನ್ಸ್ ಇದ್ದಾಗ ಇವೆರಡು ದೀಪಗಳನ್ನ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಡೆಕೋರೇಷನ್ ಕೂಡ ಇನ್ನ ಹೈಲೈಟ್ ಆಗಿ ಕಾಣಿಸುತ್ತೆ. ಮತ್ತೆ ಗಂಟೆ ಇರೋದ್ರಿಂದ
ಇನ್ನೂ ಒಂಥರ ಯುನಿಕ್ ಆಗಿದೆ. ಈ ದೀಪನೂ ಅಷ್ಟೇ ಕ್ವಾಲಿಟಿ ವೈಸ್ ತುಂಬಾನೇ ಇದೆ, ತುಂಬಾ ರೀಸನಬಲ್ ಪ್ರೈಸ್ ನಲ್ಲೇ ಸಿಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಈ ದೀಪದಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಏನಂದ್ರೆ ಇದನ್ನ ಕಾಮಾಕ್ಷಿ ದೀಪ ಅಂತ ಕರೀತಾರೆ. ಏನಂದ್ರೆ ಮನೆಗೆ ಈ ಕಾಮಾಕ್ಷಿ ದೀಪವನ್ನ ಬಳಸೋದ್ರಿಂದ ಐಶ್ವರ್ಯ ಸಮೃದ್ಧಿ ಜಾಸ್ತಿ ಆಗುತ್ತೆ, ಮನೆಗೆ ಒಳ್ಳೇದಾಗುತ್ತೆ, ಪಾಸಿಟಿವ್ನೆಸ್ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಏಕೆಂದ್ರೆ ಇದರಲ್ಲಿ ಕಾಮಾಕ್ಷಿ ದೇವಿ ಆಕೃತಿಯನ್ನ ಬಿಡಿಸಿದರೆ ಸೊ ಮನೆಗೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಇದೆ. ಇದನ್ನ ಈ ದೀಪಗಳನ್ನ ಉಪಯೋಗಿಸ್ಕೊಂಡು ಹಬ್ಬ ಹರಿದಿನ ಆಗ್ಬೋದು, ಫಂಕ್ಷನ್ಸ್ ಗಳಲ್ಲಿ ಅಥವಾ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು. ಶುಕ್ರವಾರ ದಿನ ಬಳಸಿದ್ರು ತುಂಬಾನೇ ಒಳ್ಳೇದು. ಅಟ್ಲೀಸ್ಟ್ ಇಲ್ಲಾಂದ್ರೆ ಈ ತರ ಫಂಕ್ಷನ್ ಗಳಲ್ಲಿ ಯೂಸ್ ಮಾಡ್ತೀನಿ ಅಂತಂದ್ರೂ ತುಂಬಾನೇ ಒಳ್ಳೇದು. ತುಂಬಾ ಕ್ಯೂಟ್ ಆಗಿದೆ, ತುಂಬಾ ದೊಡ್ಡದಾಗೂ ಇಲ್ಲ, ತುಂಬಾ ಚಿಕ್ಕದಾಗೂ ಇಲ್ಲ, ಮೀಡಿಯಂ ಸೈಜ್ ಅಲ್ಲಿ ಇದೆ. ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ. ಸೊ ಇದು ಅಷ್ಟೇ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಸಿಗ್ತಿದೆ. ಸೊ ಆರಾಮಾಗಿ ಪರ್ಚೇಸ್ ಮಾಡಬಹುದು. ನೀವು ಯಾರಿಗಾದ್ರೂ ಗಿಫ್ಟ್ ಪರ್ಪಸ್ ಆಗಿ ಕೊಡ್ತೀನಿ ಅಂದ್ರೂ ತುಂಬಾ ಚೆನ್ನಾಗಿದೆ. ಮತ್ತೆ ಇದನ್ನ ಕೊಟ್ರೂ ಒಂದು ಸಾರ್ಥಕತೆ ಇರುತ್ತೆ, ಯಾಕಂದ್ರೆ ಜಸ್ಟ್ ದೀಪ ಅಲ್ಲ ಇದು. ಸೊ ಕೊಡೋರಿಗೂ ಒಳ್ಳೇದಾಗುತ್ತೆ, ಇಸ್ಕೊಳ್ಳೋರ್ಗೂ ಒಳ್ಳೇದಾಗುತ್ತೆ ಅಂತಾರಲ್ಲ, ಆ ತರ ಇದೆ ದೀಪ ಇದು. ಸೊ ನಿಜವಾಗ್ಲೂ ಹಬ್ಬಕ್ಕೆ ಡೈಲಿ ಯೂಸ್ಗೆ ಎರಡಕ್ಕೂ ಕೂಡ ಪರ್ಫೆಕ್ಟ್ ಆಗಿದೆ. ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ. ಇದು ನೋಡಿ ಕಳ್ಸಿದ ಚೊಂಬು. ಇವಾಗ ಕಳ್ಸಿದ ಕಾಯಿ ಎಲ್ಲ ಇಡ್ತಾ ಇದ್ದೀವಿ. ಕಳ್ಸಿದ ಕಾಯಿ ಏನಂದ್ರೆ ಬೇಗ ಅದು ಬಾಡೋಗುತ್ತೆ ಅಥವಾ ಸೀಲ್ ಬಿಡೋದು, ಈ ತರ ಪ್ರಾಬ್ಲಮ್ಸ್ ಎಲ್ಲ ಆಗ್ತಿರುತ್ತೆ. ಸೊ ಅಂತವ್ರು ಆ ತರ ಕಳ್ಸಿದ ಕಾಯಿ ಇಡೋ ಬದಲು ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು. ಮತ್ತೆ ಕಳ್ಸಕ್ಕೆ ಇಟ್ಟಿರೋ ಎಲೆ ಎಲ್ಲ ಬಾಡ್ತಾ ಇರುತ್ತೆ. ಸೊ ಇದರಲ್ಲಿ ಎಲೆನೂ ಅವರೇ ಕೊಟ್ಟಿರೋದ್ರಿಂದ ನಾವು ಆರಾಮಾಗಿ ಇದನ್ನ ಯೂಸ್ ಮಾಡಬಹುದು. ಅಥವಾ ನೀವು ಏನಾದ್ರು ಇದನ್ನ ಒಂದು ಹಬ್ಬ ದಿನಗಳಲ್ಲಿ ಒಂದು ಡೆಕೋರೇಟಿವ್ ಪೀಸ್ ಆಗಿ ಯೂಸ್ ಮಾಡ್ತೀವಿ ಅಂತಂದ್ರೂ ಆರಾಮಾಗಿ ಯೂಸ್ ಮಾಡಬಹುದು. ಮತ್ತೆ ಸೇಮ್ ಬೆಳ್ಳಿ ತರನೇ ಇದೆ. ಇದು ಜರ್ಮನ್ ಸಿಲ್ವರ್ ಆಗಿರೋದ್ರಿಂದ ನಿಮ್ಗೆ ಸೇಮ್ ಬೆಳ್ಳಿನೇ ಅಂತ ಅನ್ಕೊಳ್ತಾರೆ. ಮತ್ತೆ ಬೆಳ್ಳಿ ಐಟಮ್ಸ್ ನಾವು ತರೋದಕ್ಕೆ ಈಗಿನ ಪ್ರೈಸ್ ಅಲ್ಲಿ ಆಗೋದಿಲ್ಲ. ಬಟ್ ಇದಿತ್ತು ಅಂತಂದ್ರೆ ನಮ್ಗೂ ಒಂದು ಬೆಳ್ಳಿ ಐಟಮ್ಸ್ ಇಟ್ಟಿದೀವಿ ಅನ್ನೋ ಫೀಲ್ ಬರುತ್ತೆ. ನೋಡೋ ಕೂಡ ತುಂಬಾನೇ ಚೆನ್ನಾಗಿದೆ. ಇದ್ರಲ್ಲಿ ಒಂದು ಸ್ಪೆಷಾಲಿಟಿ ಇದೆ, ಅದೇನು ಅಂತ ತೋರಿಸ್ತೀನಿ ನೋಡಿ. ಇದೆಲ್ಲದೂ ಕೂಡ ಸಪರೇಟ್ ಇರುವಂತದ್ದು. ನೋಡಿ ಇದು ಚಮ್ ನೋಡಿ ಎಷ್ಟು ಕ್ವಾಲಿಟಿ ಚೆನ್ನಾಗಿದೆ. ಮತ್ತೆ ಸ್ವೆಸ್ಟಿಕ್ ಎಲ್ಲದು ಕೂಡ ಇದೆ. ಇದರಲ್ಲಿ ಡಿಸೈನ್ ಮಾಡಿದ್ದಾರೆ, ಫ್ಲವರ್ಸ್ ಇದೆ, ಲೋಟಸ್ ಇದೆ. ಸೊ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಮತ್ತೆ ವೆಯ್ಟ್ ಇದೆ, ತುಂಬಾನೇ ವೆಯ್ಟ್ ಇದೆ. ಇದು ತುಂಬಾ ಕಡಿಮೆ. ಮುಂಚೆನೆ ಸ್ವಲ್ಪ ಪ್ರೈಸ್ ಜಾಸ್ತಿ ಇತ್ತು, ಬಟ್ ಇವಾಗ ಪ್ರೈಸ್ ಕಡಿಮೆ ಮಾಡಿದ್ದಾರೆ. ಸೊ ಹಬ್ಬಕ್ಕೆ ಪರ್ಚೇಸ್ ಮಾಡೋರಿಗೆಲ್ಲ ತುಂಬಾ ಅಂದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ವೆಯ್ಟ್ ಇದೆ, ಆರಾಮಾಗಿ ಪರ್ಚೇಸ್ ಮಾಡಬಹುದು. ಕ್ವಾಲಿಟಿ ಮಾತ್ರ 10ಗೆ 10 ಕೊಡ್ತೀನಿ, ಅಷ್ಟು ಚೆನ್ನಾಗಿದೆ. ಸೊ ಇದಕ್ಕೆ ನೋಡಿ ಈ ತರ ಎಲೆಗಳನ್ನ ಸಪರೇಟ್ ಆಗಿ ಕೊಟ್ಟಿದ್ರೆ ನಾವು ಆರಾಮಾಗಿ ಜೋಡಿಸ್ಕೊಳ್ಳೋದಕ್ಕೆ, ವಾಶ್ ಮಾಡೋದಕ್ಕೆ ಎಲ್ಲದಕ್ಕೂ ತುಂಬಾನೇ ಚೆನ್ನಾಗಿದೆ. ಹಾಗೆ ಇದರಲ್ಲಿ ಕಾಯಿ ಇದೆಯಲ್ವಾ, ಸೊ ಇದಕ್ಕೆ ಓಪನ್ ತರ ಕೊಟ್ಟಿದ್ದಾರೆ. ನಾವು ಇದಕ್ಕೆ ದವಸ ಧಾನ್ಯ ಹಾಕ್ಬೋದು, ಅಥವಾ ನಾವು ಏನಾದ್ರು ಲಕ್ಷ್ಮಿ ಕಾಯಿನ ಹಾಕ್ಬೋದು, ಇಲ್ಲ ಕೌಡೆ, ಈ ತರದ್ ಏನಾದ್ರು ಸಮೃದ್ಧಿಗೆ ಅಂತ ಕೆಲವೊಂದು ನೀವು ಯೂಸ್ ಮಾಡ್ತಾ ಇದ್ರೆ ಇದ್ರೊಳಗಡೆ ಹಾಕಿ ನಾವು ಮಾಮೂಲಿ ಕ್ಲೋಸ್ ಮಾಡಿ ಇದನ್ನ ಆರಾಮಾಗಿ ಇದ್ರಲ್ಲಿ ಇಟ್ಟು ನಾವು ಪೂಜೆಗೆ ಯೂಸ್ ಮಾಡ್ಕೊಳ್ಬಹುದು. ಸೊ ಏನಂದ್ರೆ ಮನೆಗೆ ಸಮೃದ್ಧಿ ಬರುತ್ತೆ, ಒಳ್ಳೇದಾಗುತ್ತೆ, ಪಾಸಿಟಿವ್ನೆಸ್ ಜಾಸ್ತಿ ಆಗುತ್ತೆ, ಲಕ್ಷ್ಮಿ ಕಟಾಕ್ಷ ಸಿಗುತ್ತೆ ನಮ್ಗೆ. ಈ ತರ ಕೆಲವೊಂದು ನಂಬಿಕೆ ಇರುವಂತವ್ರು ಇದ್ರೊಳಗಡೆ ಆ ತರ ಐಟಮ್ಸ್ ಗಳನ್ನ ಇಟ್ಟು ಕೂಡ ನಾವು ಪೂಜೆಗೆ ಯೂಸ್ ಮಾಡ್ಕೊಳ್ಬಹುದು. ಇದೊಂದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ, ಖಂಡಿತ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಹಬ್ಬ ದಿನಗಳಲ್ಲಿ ಮಧ್ಯದಲ್ಲೆಲ್ಲ ಇಟ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಜಾಸ್ತಿ ಅಮೌಂಟ್ ಹಾಕುವಂತ ಅವಶ್ಯಕತೆ ಇಲ್ಲ. ಇದಕ್ಕೆ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಒಂದು ಗ್ರ್ಯಾಂಡ್ ಲುಕ್ ಕೊಡುವಂತದ್ದು. ಸೊ ಇದರಲ್ಲಿ ನಿಮ್ಗೆ 2 ಕಲರ್ಸ್ ಅವೈಲಬಲ್ ಇದೆ. ಇದು ಬಂದು ಸಿಲ್ವರ್ ತರ ಇರುವಂತದ್ದು. ನಿಮ್ಗೆ ಇನ್ನೂ ಒಂದು ಕಲರ್ ತೋರಿಸ್ತೀನಿ. ಇದು ನೋಡಿ, ಇದು ಸ್ವಲ್ಪ ಗೋಲ್ಡ್ ಫಿನಿಶ್ ಅಲ್ಲಿ ಬಂದಿರುವಂತದ್ದು. ಕೆಲವೊಬ್ಬರಿಗೆ ಈ ತರ ಸಿಲ್ವರ್ ಅಲ್ಲಿ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಈ ತರ ಗೋಲ್ಡ್ ಕಲರ್ ಅಲ್ಲಿ ಇಷ್ಟ ಆಗುತ್ತೆ. ಸೊ ಎರಡೂ ಕೂಡ ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ. ಇದು ಕೂಡ ಇನ್ನೊಂದ್ ತರ ಡಿಸೈನ್, ಅದು ಸೇಮ್ ಸಿಲ್ವರ್ ಆಗಿರುತ್ತೆ. ಇದು ಸ್ವಲ್ಪ ಗೋಲ್ಡ್ ಫಿನಿಶಿಂಗ್ ಅಲ್ಲಿ ಇದೆ. ಸೊ ನೀವು ಈ ಕಲರ್ ಅಲ್ಲಿ ಇಷ್ಟಪಡುವಂತವ್ರು ಆರಾಮಾಗಿ ಇದನ್ನ ಪರ್ಚೇಸ್ ಮಾಡಬಹುದು. ಇದು ಅಷ್ಟೇ ನೋಡೋದಕ್ಕೆ ತುಂಬಾನೇ ಹೈಲೈಟ್ ಆಗಿ ಕಾಣಿಸುತ್ತೆ, ತುಂಬಾನೇ ಚೆನ್ನಾಗಿದೆ. ಇದ್ರಲ್ಲೂ ಕೂಡ ನೋಡಿ, ಇದನ್ನು ಕೂಡ ಆರಾಮಾಗಿ ಸಪರೇಟ್ ಇದೆ. ನಾವು ವಾಶ್ ಮಾಡೋದಕ್ಕೆ ಆಗ್ಬೋದು, ಎಲ್ಲದಕ್ಕೂ ಚೆನ್ನಾಗಿದೆ. ಸೊ ಇದ್ರಲ್ಲೂ ಕೂಡ ಸ್ವಸ್ತಿಕ್, ಹೋಮು, ಮತ್ತೆ ಕಮಲದ ಹೂವಿನ ಡಿಸೈನ್, ಫ್ಲವರ್ಸ್ ಎಲ್ಲದೂ ಕೂಡ ಡಿಸೈನ್ ಮಾಡಿದ್ದಾರೆ. ಪ್ಲೈನ್ ಇಲ್ಲ, ನೋಡೋದಕ್ಕೆ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಸೊ ನೋಡಿ, ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಮತ್ತೆ ವೆಯ್ಟ್ ಇದೆ. ಇದು ಸುಮ್ಮನೆ ಏನೋ ಆ ಕಾಟಾಚಾರಕ್ಕೆಲ್ಲ ಕೊಟ್ಟಿಲ್ಲ, ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಇದ್ರ ನೋಡಿ, ಲೀವ್ಸ್ ಅಲ್ಲಿ ಕೂಡ ಡಿಸೈನ್ ಮಾಡಿದ್ದಾರೆ, ಪ್ಲೈನ್ ಇಲ್ಲ, ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಕೂಡ ನಾವು ರಿಮೂವ್ ಮಾಡಿ ಒಳಗಡೆಗೆ ನಮ್ಗೆ ಏನ್ ಬೇಕೋ ದವಸ ಧಾನ್ಯ ಆಗ್ಬೋದು, ಅಥವಾ ನಮ್ಮ ಮನೇಲಿ ಯೂಸ್ ಮಾಡ್ತಾ ಇರ್ತಾರೆ, ಕೆಲವೊಬ್ರು ಮನೇಲಿ ಯೂಸ್ ಮಾಡ್ತಾರೆ, ಲಕ್ಷ್ಮೀ ದೇವಿಗೆ ಯೂಸ್ ಆಗುವಂತದ್ದು, ಪ್ರಿಯವಾದಂತ ಕೆಲವೊಂದು ವಸ್ತುಗಳನ್ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅಥವಾ ಕಾಯಿನ್ಗಳನ್ನ ಹಾಕ್ತಾ ಇರ್ತಾರೆ, ಅಂತವರೆಲ್ಲ ಇದ್ರೊಳಗಡೆ ಒಂದ್ ಸೆಕೆಂಡ್ ಇದ್ರೊಳಗಡೆ ಹಾಕಿ ಆರಾಮ್ಸಾಗಿಟ್ಟು ನಾವು ಪೂಜೆಗೆ ಯೂಸ್ ಮಾಡ್ಕೊಳ್ಬಹುದು. ಸೊ ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ. ಸೊ ನೀವು ಇದನ್ನ ದೇವ್ರ ಮನೇಲಿ ಇಟ್ಟು ಪೂಜೆಗೆ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬಹುದು. ಈಗ ಕಾಯಿ ಕಳಸ ಎಲ್ಲ ಇಡೋ ಅಂತ ಇರ್ತಾರಲ್ಲ, ಅಂತವ್ರು ಕೂಡ ಇದನ್ನ ಯೂಸ್ ಮಾಡ್ಕೊಳ್ಬಹುದು, ಯಾಕಂದ್ರೆ ಎಲೆ ಒಣಗೋದಿಲ್ಲ, ನಾನು ಆಲ್ರೆಡಿ ಹೇಳಿದೀನಿ. ಸೊ ಇದು ಅಷ್ಟೇ, ಪ್ರೈಸ್ ತುಂಬಾ ಕಡಿಮೆ ಪ್ರೈಸ್ ಎಲ್ಲ ಇದೆ. ಸೊ ನಿಮ್ಗೆ ಏನಾದ್ರೂ ಇವೆರಡರಲ್ಲಿ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಖಂಡಿತ ಯಾವ್ದಾದ್ರು ಇಷ್ಟ ಆಗಿದ್ದನ್ನ ನೀವು ಪರ್ಚೇಸ್ ಮಾಡಿ ಅಲಂಕಾರಕ್ಕೆ ನೀವು ಯೂಸ್ ಮಾಡ್ಕೊಳ್ಬಹುದು. ಇವಾಗಂತೂ ವರಮಹಾಲಕ್ಷ್ಮಿ ಹಬ್ಬ ತುಂಬಾ ಡಿಫ್ರೆಂಟ್ ಆಗಿಲ್ಲ ಸೆಲೆಬ್ರೇಷನ್ ಮಾಡ್ತಿರ್ತೀರಾ, ಡೆಕೋರೇಷನ್ ಮಾಡ್ತಿರ್ತೀರಾ, ತುಂಬಾ ಹೈಲೈಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಎರಡೂ ಕೂಡ ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ. ಇದು ಒಂದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನೀವು ದೇವಿಯ ಅಲಂಕಾರಕ್ಕೆ ಕೈ ಮತ್ತೆ ಕಾಲು ಯೂಸ್ ಮಾಡ್ಕೊಳ್ಳೋದಾದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಇದು ಗೋಲ್ಡ್ ಫಿನಿಶಿಂಗ್ ಅಲ್ಲಿ ಇರೋದ್ರಿಂದ, ಮತ್ತೆ ನೋಡಿ ಇದು ನೈಲ್ ಪಾಲಿಶ್ ಎಲ್ಲ ಹಾಕಿದ್ದಾರೆ. ಮತ್ತೆ ಕಾಲಿಗೆ ಮತ್ತೆ ಕೈಗೆಲ್ಲ, ಈಗ ಕಾಲಿಗಾದ್ರೆ ಕಾಲ್ ಚೈನ್ ಆಗ್ಬೋದು, ಕೈಗಾದ್ರೆ ಕೈ ಬಳೆ, ಈ ತರದೆಲ್ಲ ಫುಲ್ ಡೆಕೋರೇಷನ್ ಮಾಡಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ಸೊ ಇವೆರಡು ಕಾಲಾಗಿರುತ್ತೆ. ಸೊ ಇದು ಬಂದು ಈ ತರ ಕೈ, ಈ ತರ ಕೈ ಇರುವಂತದ್ದು. ಮತ್ತೆ ನೋಡಿ ದಾರ ಕೊಟ್ಟಿದ್ದಾರೆ, ನಾವು ಇದನ್ನ ದಾರನ ಬಿಗಿಯಾಗಿ ಕಟ್ಬೋದು.
ಸೊ ಬಿದ್ದೋಗುತ್ತೆ ಆ ತರ ಭಯ ಇರೋದಿಲ್ಲ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ವೈಸ್. ನೋಡಿ ಬಟ್ಟೆ ಕ್ಲಾತ್ ಅಷ್ಟೇ ತುಂಬಾನೇ ಚೆನ್ನಾಗಿದೆ, ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಈ ತರ ಎಲ್ಲ ಹಾಕಿ ನಾವು ಡೆಕೋರೇಷನ್ ಮಾಡಿದ್ವಿ ಅಂತಂದ್ರೆ, ಕರೆಕ್ಟ್ ಆಗಿದೆಯಾ, ಈ ತರ ಎಲ್ಲ ಹಾಕಿ ಡೆಕೋರೇಷನ್ ಮಾಡಿದ್ವಿ ಅಂತಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮನೇಲಿ ಲಕ್ಷ್ಮಿ ಎದ್ದು ಬರ್ತಾ ಇದೆಯೇನೋ ಅನ್ನೋ ರೀತಿ ಇರುತ್ತೆ ಅಲಂಕಾರ. ಖಂಡಿತ ನಿಮ್ಗೆ ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಖಂಡಿತ ಇದನ್ನ ಯೂಸ್ ಮಾಡ್ಕೊಳ್ಳಿ. ಇನ್ನೂ ಹಬ್ಬ ಒಂದು ದೇವಿ ಅಲಂಕಾರ ಎಲ್ಲ ಇರೋದ್ರಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಬಂದವರು ಕೂಡ ನಿಮ್ಗೆ ಅಪ್ರಿಶಿಯೇಟ್ ಮಾಡ್ತಾರೆ, ಎಲ್ಲಿಂದ ತರಿಸ್ಕೊಂಡೆ ಈ ಅಲಂಕಾರ, ಹೆಂಗ್ ಮಾಡಿದೆ ಅಂತ ಕೇಳ್ತಾರೆ. ಸೊ ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಪ್ರಾಡಕ್ಟ್ಸ್. ಇದು ನೋಡಿ ದೀಪ. ಸೊ ಎಷ್ಟು ಚೆನ್ನಾಗಿದೆ ಅಂದ್ರೆ ಎರಡು ಡಿಸೈನ್ ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ಕ್ಯೂಟ್ ಆಗಿ ದೀಪ ಇದೆ. ಇಲ್ಲೆಲ್ಲ ನೀವು ಬೇರೆ ಬೇರೆ ಕೆಲವೊಬ್ರು ತುಪ್ಪ ದೀಪ ಆಗ್ಬೋದು ಅಥವಾ ಎಳ್ಳೆಣ್ಣೆ ದೀಪ ಇದರ ಸೊ ಬೇರೆ ಎಲ್ಲ ಯೂಸ್ ಮಾಡ್ತಾರೆ, ಆತರ ಹಚ್ಕೊಳ್ಬಹುದು. ಇಲ್ಲಾಂದ್ರೆ ಬರೇ ನೀವು ದೀಪನ ಬೇಕಾದ್ರೆ ಬತ್ತಿ ಇಟ್ಟು ಬೇಕಾದ್ರೆ ಎಣ್ಣೆ ಹಾಕಿ ಹಚ್ಕೊಳ್ಬಹುದು. ಮಧ್ಯದಲ್ಲಿ ಸ್ವಲ್ಪ ಹೂವು ಎಲ್ಲ ಹಾಕಿ ಡೆಕೋರೇಷನ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ, ಹೈಲೈಟ್ ಆಗಿ ಕಾಣಿಸುತ್ತೆ. ಇದರಲ್ಲಿ ಎರಡು ಡಿಸೈನ್ ಇದೆ. ಒಂದು ಜಸ್ಟ್ ದೀಪ ತರ ಡಿಸೈನ್ ಕೊಟ್ಟಿದ್ದಾರೆ, ಇನ್ನೊಂದು ಫ್ಲವರ್ ತರ ಡಿಸೈನ್ ಕೊಟ್ಟಿದ್ದಾರೆ. ಎರಡು ಕೂಡ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಸೊ ಇದು ನಿಮ್ಗೆ ಹಬ್ಬಗಳಲ್ಲಿ, ಎಲ್ಲಾ ಹಬ್ಬಗಳಲ್ಲಿ ಮತ್ತೆ ಫಂಕ್ಷನ್ಸ್ ಗಳಲ್ಲೆಲ್ಲ ಯೂಸ್ ಮಾಡ್ಕೊಳ್ಬಹುದು. ಇದು ನೋಡಿ ಡೆಕೋರೇಷನ್ ಗೆ ಯೂಸ್ ಮಾಡುವಂತ ಫ್ಲವರ್ಸ್. ಇದು ಲೋಟಸ್ ಮತ್ತೆ ಈ ತರ ಕೆಳಗಡೆ ಹ್ಯಾಂಗಿಂಗ್ ಕೂಡ ಕೊಟ್ಟಿದ್ದಾರೆ, ಮತ್ತೆ ಶುಭ ಲಾಭ ಅಂತ ಕೂಡ ಕೊಟ್ಟಿದ್ದಾರೆ. ಇದು ಏನಂದ್ರೆ ನಿಮ್ಗೆ 2 ಪೀಸ್ ಸಿಂಗಲ್ ಪೀಸಸ್ ತರಿಸಿದ್ದೆ ನಾನು. ನಿಮ್ ಜಾಸ್ತಿ ತರಿಸಿ ಸ್ವಲ್ಪ ಡೆಕೋರೇಷನ್ ನಾನು ಇಲ್ಲಿ ಸೈಡ್ ಪಿಕ್ ಹಾಕಿರ್ತೀನಿ, ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಈ ಕಡೆ ಒಂದ್ 4-5, ಈ ಕಡೆ ಒಂದ್ 4-5 ದೇವಿ ಮಧ್ಯದಲ್ಲಿ ಕೂರಿಸಿದಾಗ ಆ ಕಡೆ ಈ ಕಡೆ ಯೂಸ್ ಮಾಡ್ಕೊಂಡ್ರೆ ಇದನ್ನ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಮತ್ತೆ ಇದರಲ್ಲಿ ಲೋಟಸ್ ಡಿಸೈನ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಇದನ್ನ ಯೂಸ್ ಮಾಡ್ಕೊಳ್ಬಹುದು ಡೆಕೋರೇಷನ್ಗೆ. ಇದು ನೋಡಿ ನೀವು ಬಾಕ್ಲಿಗಾದ್ರೂ ಯೂಸ್ ಮಾಡ್ಬೋದು ತೋರಣ ತರ. ಇಲ್ಲಾಂದ್ರೆ ನೀವು ದೇವಿಗೆ ಅಲಂಕಾರ ಮಾಡಿರ್ತೀರಾ ಅಂತಂದ್ರೆ ಈ ತರ ಎಡ್ಜಲ್ ಕೂಡ ನೀವು ಯೂಸ್ ಮಾಡ್ಬೋದು, ತುಂಬಾನೇ ಚೆನ್ನಾಗಿದೆ. ಇದರಲ್ಲಿ ನೋಡಿ ಈ ತರ ಮಾವಿನ ಎಲೆ ತರ ಡಿಸೈನ್ ಕೊಟ್ಟಿದ್ದಾರೆ, ಮತ್ತೆ ಫ್ಲವರ್ಸ್ ತರ ಒಂದೊಂದು ಮಧ್ಯದಲ್ಲಿ ಹಾಕಿರೋ ತರ, ಮತ್ತೆ ಈ ತರ ಹ್ಯಾಂಗಿಂಗ್ ತರ ಕೊಟ್ಟಿದ್ದಾರೆ. ಈ ತರ ಅಂದ್ರೆ ಫ್ಲವರ್ಸ್ ಗಳನ್ನ ಕೊಟ್ಟಿರೋ ಅಟ್ಯಾಚ್ ಮಾಡಿರೋ ರೀತಿ ಅನ್ಸುತ್ತೆ ನಮ್ಗೆ. ಸೊ ನೋಡಿ ಈ ತರ ಡಿಸೈನ್ ಬಂದಿದೆ. ಇದರಲ್ಲಿ ರೆಡ್ ಕಲರ್ಸ್ ಕೂಡ ಇದೆ, ಮತ್ತೆ ಕಲರ್ ಕಾಂಬಿನೇಷನ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಇದನ್ನ ಡೋರಿಗಾದ್ರೂ ಯೂಸ್ ಮಾಡ್ಬೋದು, ಇಲ್ಲ ಡೆಕೋರೇಷನ್ ಗಾದ್ರೂ ಯೂಸ್ ಮಾಡ್ಬೋದು. ಒಂಥರ ತೋರಣ ಟೈಪ್ ಕೊಟ್ಟಿದ್ದಾರೆ, ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಕ್ವಾಲಿಟಿಗೆ 10/10 ಕೊಡ್ತೀನಿ ನಾನು. ಇದು ನೋಡಿ ಇನ್ನೊಂದು ವಿಶೇಷವಾದಂತ ವಸ್ತು. ನೀವು ಇದನ್ನ ಅಲಂಕಾರಕ್ಕಾದ್ರೂ ಯೂಸ್ ಮಾಡ್ಬೋದು. ಮೇನ್ ಆಗಿ ಅಲಂಕಾರಕ್ಕೆ ಅಲ್ಲದೆ ನೀವು ಮನೆ ಬಾಗಿಲಿಗೆ ಹಾಕಿದ್ರೆ ತುಂಬಾ ಒಳ್ಳೇದು. ಇದ್ರಲ್ಲಿ ಮೇನ್ ಆಗಿ ಸ್ವಸ್ತಿಕ್ ಇದೆ, ಹೋಮ್ ಇದೆ, ಮತ್ತೆ ತ್ರಿಶೂಲ ಇದೆ. ಸೊ ಏನಂದ್ರೆ ಮನೆಗೆ ಪಾಸಿಟಿವ್ನೆಸ್ ಕೊಡುತ್ತೆ, ಆ ನೆಗೆಟಿವಿಟಿ ಇರೋದನ್ನ ಹೋಗ್ಲಾಡ್ಸುತ್ತೆ, ಮನೆಗೆ ಒಂದು ಒಳ್ಳೇದಾಗುತ್ತೆ, ಧನ ಧಾನ್ಯ ಐಶ್ವರ್ಯ ಸಮೃದ್ಧಿ ವೃದ್ಧಿಸುತ್ತೆ ಅನ್ನೋ ಒಂದು ನಂಬಿಕೆ ಇದೆ ನಮ್ಮ ಹಿಂದೂಗಳ ಒಂದು ಇದರಲ್ಲಿ. ಇದಕ್ಕೆ ಈ ಒಂದು ಸಿಂಬಲ್ಗೆ ತುಂಬಾ ಶ್ರೇಷ್ಠವಾದಂತ ಒಂದು ನಂಬಿಕೆ ಇದೆ. ಸೊ ಹಂಗಾಗಿ ಇದನ್ನ ನಾವು ಬಾಕ್ಲಿಗೆ ಹಾಕಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ. ಸೊ ಬಾಕ್ಲಲ್ಲಿ ಎಲ್ಲರೂ ಸ್ವಸ್ತಿಕ್ ಇದನ್ನೆಲ್ಲ ಬರೀತಾರೆ. ಹೇಳ್ಬೇಕು ಅಂದ್ರೆ ಆಕ್ಚುಲಿ ಅದು ತಿಂಗಳಿಗೆ ಒಂದ್ಸರಿ 15 ದಿವಸಕ್ಕೊಂದ್ಸರಿ ಚೇಂಜ್ ಮಾಡ್ತಾ ಇರಬೇಕು. ಸೊ ಚೇಂಜ್ ಮಾಡಕ್ ಆಗ್ತಾ ಇಲ್ಲ ಅನ್ನೋರು ಈ ತರದ್ ಒಂದು ಮನೆ ಬಾಗ್ಲಿಗೆ ಹಾಕಿದ್ರೆ ತುಂಬಾ ಒಳ್ಳೇದಾಗುತ್ತೆ. ನೀವು ಇದನ್ನ ವೆಹಿಕಲ್ಸ್ ಗಳಿಗೆ ಕೂಡ ಯೂಸ್ ಮಾಡ್ಬೋದು. ಏನಂದ್ರೆ ಒಂದು ಏನಾದ್ರು ಹೊರಗಡೆ ಹೋದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತೆ, ಈ ತರದೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಇರುತ್ತಲ್ಲ, ಒಂದಿಷ್ಟು ನಮಗೆ ಒಂದು ದೇವರು ಒಂದು ನಮ್ ಬಲ ನಮ್ಮ ಮೇಲಿದೆ ಅನ್ನೋ ಒಂದು ನಂಬಿಕೆ ಇರುತ್ತೆ, ಒಂದು ಸೇಫ್ಟಿ ಅನ್ನೋದಿರುತ್ತೆ. ಸೊ ಹಂಗಾಗಿ ಇದನ್ನ ವೆಹಿಕಲ್ಸ್ ಗಳೆಲ್ಲ ಹಾಕ್ತಾರೆ, ನಂಬಿಕೆ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಬಟ್ ಇದು ಮನೆಗೆ ಹಾಕಿದ್ರೆ ತುಂಬಾನೇ ಒಳ್ಳೇದು. ನನಗೆ ತುಂಬಾ ಇಷ್ಟ ಆಯ್ತು. ಎಲ್ಲಾ ಪ್ರಾಡಕ್ಟ್ಸ್ ಕೂಡ ನಾನು ನನ್ನ ಮನೆಗೆ ಅಂತ ತರಿಸ್ಕೊಂಡಿದ್ದೆ. ಸೊ ಹಂಗಾಗಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತಾ ಇದ್ದೀನಿ. ಹಬ್ಬಗಳಲ್ಲಿ ರಿಟರ್ನ್ ಗಿಫ್ಟ್ ಅಂತ ಕೊಡ್ತೀರಾ, ಬಟ್ ಈ ಸಲ ರಿಟರ್ನ್ ಗಿಫ್ಟ್ ಗೆ ಈ ತರದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಏನು ಅಂತಂದ್ರೆ ನೋಡಿ ಹಸುಕರು ಇರೋಂತದ್ದು, ಮತ್ತೆ ಇದ್ರಲ್ಲೇನೆ ಕುಂಕುಮ ಅರಿಶಿನ ಎರಡೂ ಕೂಡ ಕೊಟ್ಟಿರ್ತಾರೆ. ಒಂದು ಅರ್ಥಪೂರ್ಣವಾದದ್ದು ಈ ಸರಿ ರಿಟರ್ನ್ ಗಿಫ್ಟ್ ಕೊಡ್ಬೇಕು ಅಂತ ಅನ್ಕೊಂತಾ ಇದ್ರೆ, ಮತ್ತೆ ನಿಮ್ಗೂ ಒಳ್ಳೇದಾಗ್ಬೇಕು ಅವರಿಗೂ ಒಳ್ಳೇದಾಗ್ಬೇಕು ಅಂತ ಒಂದು ಮನಸ್ಥಿತಿ ಇತ್ತು ಅಂತಂದ್ರೆ ಖಂಡಿತ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನ್ ಗೊತ್ತಾ, ನಮ್ ಹಿಂದೂ ಪದ್ಧತಿಲಿ ಕೆಲವೊಂದು ದೋಷ ನಿವಾರಣೆಗೋಸ್ಕರ ಹಸುಕರು ಇರೋಂತ ವಿಗ್ರಹಗಳನ್ನ ದಾನವಾಗಿ ಕೊಡ್ತಾರೆ. ಸೊ ಯಾಕಂದ್ರೆ ದೋಷ ನಿವಾರಣೆ ಆಗುತ್ತೆ ಅನ್ನೋದಕ್ಕೋಸ್ಕರ. ಸೊ ಆರಾಮಾಗಿ ಇದನ್ನ ನಾವು ಈ ಸರಿ ರಿಟರ್ನ್ ಗಿಫ್ಟ್ ಗೆ ಖಂಡಿತವಾಗ್ಲೂ ಕೊಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಯಾರು ಕೂಡ ಬಿಸಾಕೋದಿಲ್ಲ, ಯಾಕಂದ್ರೆ ಹಸುಕರು ತುಂಬಾ ಒಳ್ಳೇದಲ್ವಾ, ಹಂಗಾಗಿ ಮಾಡಿಕೊಳ್ತಾರೆ, ಅವರು ಕೂಡ ನೆನಪಲ್ಲಿ ಇಟ್ಕೊಳ್ತಾರೆ. ಸೊ ನಿಮ್ಗೂ ಕೂಡ ಒಂದು ಖುಷಿ ಇರುತ್ತೆ, ನೀವು ಕೊಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ. ಸೊ ಖಂಡಿತ ಇದನ್ನ ಪರ್ಚೇಸ್ ಮಾಡಬಹುದು. ಇದು ನಿಮ್ಗೆ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲೇ ಸಿಗುತ್ತೆ. ಇದು ನೋಡಿ ಡೆಕೋರೇಷನ್ ಗೆ ಯೂಸ್ ಮಾಡುವಂತದ್ದು. ಇದು 3 ಸೈಜ್ ಅಲ್ಲಿ ಅವೈಲಬಲ್ ಇದೆ. ಸೊ ಒಂದು ಸ್ವಲ್ಪ ಚಿಕ್ಕದಾಗಿರುತ್ತೆ, ಅದಕ್ಕಿಂತ ಸ್ವಲ್ಪ ದೊಡ್ಡದು ನೋಡಕ್ ಚೆನ್ನಾಗಿರುತ್ತೆ. ಇದರಲ್ಲಿ ಸ್ವಲ್ಪ ನೀವು ನೀರ್ ಹಾಕಿ ಫ್ಲವರ್ಸ್ ಗಳನ್ನೆಲ್ಲ ಹಾಕಿ ಇಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಸೈಡ್ ಒಂದು ಪಿಕ್ ಹಾಕಿರ್ತೀನಿ, ಅದು ನೋಡಿದ್ರೆ ನಿಮ್ಗೆ ಇದು ಯಾವ ತರ ಕಾಣಿಸುತ್ತೆ ಅಂತ ಗೊತ್ತಾಗುತ್ತೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಮೇಣದ ಬತ್ತಿಲಿ ಮಾಡಿರುವಂತದ್ದು ಫ್ಲವರ್ಸ್ ಡಿಸೈನ್ ಇದೆ. ಹಾಗೆ ಇದು ಪಿಕಾಕ್ ಡಿಸೈನ್ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ನೀವು ಅಲಂಕಾರಿಕವಾಗಿ ಯೂಸ್ ಮಾಡೋದಕ್ಕೆ, ಡೆಕೋರೇಷನ್ ತರ ಯೂಸ್ ಮಾಡೋದಕ್ಕೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ, ಮತ್ತೆ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಸೊ ಇದು ಬಂದು ಒಂಥರ ವುಡ್ ಅಲ್ಲಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ, ಕ್ಯೂಟ್ ಆಗಿದೆ ಡಿಸೈನ್. ಇದು ನೋಡಿ ತುಂಬಾ ದಿವಸದಿಂದ ತಗೊಳ್ಬೇಕು ಅಂತ ಅನ್ಕೊಳ್ತಿದ್ದೆ, ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದರಲ್ಲಿ ನಿಮ್ಗೆ 2 ಕಲರ್ ಅವೈಲಬಲ್ ಇದೆ. ಒಂದು ಸಿಲ್ವರ್ ಕಲರ್ ತರ ಇದೆ, ಮತ್ತೆ ಇದು ಗೋಲ್ಡ್ ಫಿನಿಶಿಂಗ್ ಅಲ್ಲಿ ಇದೆ. ಸೊ ಇದ್ರ ಮಧ್ಯದಲ್ಲಿ ಯಾವ್ದಾದ್ರು ಮೂರ್ತಿ ಎಲ್ಲ ಇಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದರಲ್ಲಿ ನಾನು ಒಂದು ನಿಮಗೆ ತೋರಿಸ್ತಾ ಇದ್ದೀನಿ.
ನೋಡಿ ಈ ತರ ವಿಘ್ನೇಶ್ವರನ್ ಇಟ್ಟಿದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಮತ್ತೆ ಇದು ಮೇಲ್ಗಡೆ ಛತ್ರಿ ಇದೆಯಲ್ಲ, ಅದಕ್ಕೆಲ್ಲ ಒಂದೊಂದು ಗೆಜ್ಜೆ ಕೊಟ್ಟಿದ್ದಾರೆ. ಮತ್ತೆ ಇದು ಹಿಂಗೆ ಅಳ್ಳಾಡ್ತಾ ಇರುತ್ತೆ ಛತ್ರಿ ಒಂದು. ಸೊ ನೋಡೋದಕ್ಕಂತೂ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ದೇವ್ರ ಮನೇಲಿ ಇಟ್ಟರು ಕೂಡ ಒಂದು ಸಕ್ಕದ ಒಂದು ಲುಕ್ ಕೊಡುತ್ತೆ. ಮತ್ತೆ ಯಾವ್ದಾದ್ರು ಫಂಕ್ಷನ್ಸ್ ಅಲ್ಲಿ ಕೂಡ ನಾವು ಡೆಕೋರೇಷನ್ ಗೆ ಯೂಸ್ ಮಾಡ್ಕೊಳ್ಬಹುದು. ಇಲ್ಲ ಅಂತಂದ್ರೆ ಯಾವ್ದಾದ್ರು ಹಬ್ಬಗಳಲ್ಲಿ ಯೂಸ್ ಮಾಡಬಹುದು, ಇಲ್ಲ ದೇವ್ರ ಮನೇಲಿ ನಾವು ಇಟ್ಕೊಳ್ಬಹುದು. ಎಲ್ಲದಕ್ಕೂ ತುಂಬಾನೇ ಚೆನ್ನಾಗಿದೆ. ಎಷ್ಟು ಕ್ಯೂಟ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಸೊ ನೀವು ಯಾವುದೇ ನೀವು ವಿಗ್ರಹಗಳು ಇಟ್ಟರು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಕ್ಸಾಂಪಲ್ ನಾನು ಇನ್ನೊಂದು ವಿಗ್ರಹ ಇಟ್ಟು ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದು ಕೂಡ ನಿಮ್ಗೆ ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಬಂದು ಈ ತರ ಲೀವ್ಸ್ ಅಲ್ಲಿ ಫ್ಲವರ್ಸ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ಬಂದು ರಂಗೋಲಿ ತರ ಇದೆ. ಸೊ ಇದು ಕೂಡ ನೋಡಿ ಈ ತರ ಕಮಲ ಉದ್ದದಲ್ಲಿ ಡಿಸೈನ್ ಮಾಡಿದ್ದಾರೆ. ಇದು ಹೆಂಗೆ ಅಂತಂದ್ರೆ ಈ ತರ ಫಿಕ್ಸ್ ಮಾಡೋದು, ಯಾವ್ದಾದ್ರು ವಿಗ್ರಹಗಳೆಲ್ಲ ಇರುತ್ತಲ್ಲ ನೋಡಿ, ಈ ತರ ವಿಗ್ರಹಗಳನ್ನೆಲ್ಲ ಯೂಸ್ ಮಾಡುವಂತದ್ದು. ಸೊ ಮತ್ತೆ ಇಲ್ಲಿ ಹಿಂದಗಡೆ ಈ ತರ ಕೊಟ್ಟಿರ್ತಾರೆ. ಇದು ನೋಡಿ, ಇದು ನಾವು ವಿಗ್ರಹಗಳು, ಚಿಕ್ಕ ಪುಟ್ಟ ವಿಗ್ರಹಗಳೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಇಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಈ ತರ ಕೊಟ್ಟಿರ್ತಾರೆ ಫಿಕ್ಸ್ ಮಾಡುವಂತದ್ದು. ಇದು ಕಮಲದ ಬುದ್ಧ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಇದರಲ್ಲಿ ರಂಗೋಲಿ ಇದೆ. ರಂಗೋಲಿ ಅದ್ರ ಮೇಲೆ ನಾವು ದೇವ್ರನ್ನ ಕೂರ್ಸಂತದ್ದು. ಮತ್ತೆ ಇದ್ರಲ್ಲೆಲ್ಲ ಹೋಲ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಹೂವುಗಳನ್ನೆಲ್ಲ ಸುತ್ತಲೂ ಕೂಡ ನಾವು ಹೂವನ್ನ ಇಟ್ಕೊಳ್ಬಹುದು. ಈ ತರ ಹೋಲ್ಸ್ ಕೊಟ್ಟಿರೋದ್ರಿಂದ ನಾವು ಫುಲ್ ನಾವು ಹೂವುಗಳನ್ನ ಸುತ್ತಲೂ ಇಟ್ರೆ ಒಂಥರ ಡೆಕೋರೇಟಿವ್ ಆಗಿ ಯೂಸ್ ಮಾಡೋಕೆ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಹೂವು ಇಡೋಕೆಲ್ಲ ಒಂದು ಸ್ಪೇಸ್ ಮಾಡಿದ್ದಾರೆ, ಹಾಗಾಗಿ ತುಂಬಾ ಚೆನ್ನಾಗಿ ಲುಕ್ ಆಗಿ ಕಾಣಿಸುತ್ತೆ. ಜಸ್ಟ್ ನಾನು ಒಂದ್ ಪೀಸ್ ತರಿಸಿದೆ ಹೇಗಿರುತ್ತೆ ಅಂತ, ಬಟ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಕ್ವಾಲಿಟಿ ವೈಸ್, ಡಿಸೈನ್ ವೈಸ್, ಆ ರಂಗೋಲಿ ಬಿಡಿಸಿರುವಂತದ್ದು, ಮತ್ತೆ ಈ ಒಂದು ಲೋಟಸ್ ಡಿಸೈನ್ ಮಾಡಿರುವಂತದ್ದು ಎಲ್ಲಾದ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ದೇವ್ರ ಇಟ್ರು ಕೂಡ ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹೂವು ಎಲ್ಲ ಇಟ್ಟು ಅಲಂಕಾರ ಮಾಡಿದ್ರೆ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಹೈಲೈಟ್ ಆಗಿ ಕಾಣಿಸುತ್ತೆ. ಲೋಟಸ್ ಏನಕ್ಕೆ ನಾನು ಚೂಸ್ ಮಾಡ್ಕೊಂಡಿದ್ದೀನಿ ಅಂದ್ರೆ, ಕಮಲ್ದ ಹೂವು ಲಕ್ಷ್ಮಿಗೆ ತುಂಬಾ ಪ್ರಿಯವಾದಂತಹ ಹೂವು. ಹಂಗಾಗಿ ಒಂದು ಲಕ್ಷ್ಮಿ ಫೋಟೋನ ಅಥವಾ ವಿಗ್ರಹ ಇಟ್ಟಾಗ ಇದೆಲ್ಲ ಒಂದು ಕಮಲ್ದ ಒಂದು ಡೆಕೋರೇಷನ್ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ. ಎಲ್ಲಾ ಪ್ರಾಡಕ್ಟ್ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಇದ್ರಲ್ಲಿ ಯಾವ್ದಾದ್ರು ಬೇಕು ಅಂತ ಅನ್ಸಿದ್ರೆ ಎಲ್ಲಾವ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಒಂದ್ಸಲ ಚೆಕ್ ಮಾಡಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಪರ್ಚೇಸ್ ಮಾಡಿ. ಸೊ ನಿಮ್ಗೆ ಯಾವ್ದೆಲ್ಲ ಪ್ರಾಡಕ್ಟ್ ಇಷ್ಟ ಆಯ್ತು ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನೂ ಒಂದಿಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಹೆಲ್ಪ್ ಆಗ್ಲಿ. ಯಾಕಂದ್ರೆ ಹಬ್ಬ ಅಂತೂ ನಿಯರ್ ಬಂತು, ಹಬ್ಬಕ್ಕೆ ಯೂಸ್ ಆಗುವಂತ ಡೆಕೋರೇಟಿವ್ ಐಟಮ್ಸ್ ನೆಲ್ಲ ಹುಡುಕ್ತಾ ಇರ್ತಾರೆ. ಸೊ ಎಲ್ರಿಗೂ ಕೂಡ ಯೂಸ್ ಆಗುತ್ತೆ. ಜಸ್ಟ್ ನೀವು ನೋಡಿ ಸುಮ್ಮನೆ ಆಗೋದಿಲ್ಲ, ಇನ್ನೊಂದಷ್ಟು ಜನಕ್ಕೆ ಶೇರ್ ಮಾಡಿ, ಎಲ್ರಿಗೂ ಯೂಸ್ ಆಗುತ್ತೆ. ಸೊ ಇಷ್ಟ ತನಕ ಯಾರೆಲ್ಲ ನನ್ನ ವಿಡಿಯೋಸ್ ನಿಮ್ ಟೈಮ್ ಕೊಟ್ಟು ನೋಡಿದೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಇನ್ನೊಂದು ಯೂಸ್ಫುಲ್ ಆದಂತ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು.